ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಳೆ ಬಿಲ್ಲೆ ಜುಮ್ ತಕ್ಕ ತಕ್ಕ ಜುಮ್ ಜುಮ್ ತಕ್ಕ ತಕ್ಕ ಜುಮ್, ಕೊಡೆ ಹಿಡಿಯೇ ಮಳೆ ಬಿಲ್ಲೆ ಜುಮ್ ತಕ್ಕ ತಕ್ಕ ಜುಮ್ ಜುಮ್ ತಕ್ಕ ತಕ್ಕ ಜುಮ್, ಗೆಳೆಯ ಬರುತ್ತಾನೆ ಊರಿಗೆ. ಅಯ್ಯೋ ರೀ, ಈಗಿನ ವರ್ಷಿದ್ದೆ ಮತ್ತೆ ಅದ್ರ ಮೇಲೆ ಹೆಜ್ಜೆ ಇಟ್ಕೊಂಡ್ಬಂದ್ಬಿಟ್ರಾ? ಹೋಗ್ಲಿ ಬಿಡಿ, ನೀವು ಮಾಡಿರೋ ಕೊಳೆನ ಹೆಂಡತಿಯಾಗಿ ನಾನೇ ತಾನೇ ಕ್ಲೀನ್ ಮಾಡಬೇಕು. ಪರವಾಗಿಲ್ಲ, ನಾನು ಅದನ್ನ ನೋಡ್ಕೋತೀನಿ, ನೀವು ಕೂತ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಹೊರಗೆ ಹೋಗಿ ಬಂದಿರ್ತೀರಾ, ದಾಹ ಆಗಿರ್ಬೇಕು. ಒಂದು ನಿಮಿಷ ಇರಿ, ನೀರು ತರ್ತೀನಿ. ರೀ, ತಗೊಳ್ಳಿ, ಕುಡೀರಿ. ಅಯ್ಯೋ, ಯಾಕ್ರಿ ಹಿಂಗ್ ನೋಡ್ತಾ ಇದ್ದೀರಾ ನನ್ನ? ಯಾವತ್ತೂ ನೋಡಿಲ್ದೇ ಇರೋರ್ ತರ. ನಾನು ಇಷ್ಟು ದಿನ ಬೇರೆ ಏನೋ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ನೀನ್ ಬೇರೆ ತರ ಕಾಣಿಸ್ತಿದ್ಯಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಅಯ್ಯೋ, ಹೆಣ್ಮಕ್ಳು ಅಂದ್ರೆ ಹಂಗೆ ಕಣ್ರಿ, ದಿನ ದಿನಾನು ಚೇಂಜ್ ಆಗಿ ಕಾಣ್ತಾರೆ. ನೀವು ತಗೊಳ್ಳಿ, ಕುಡೀರಿ. ಹೌದು, ಎಲ್ಲಿ ನಮ್ಮಪ್ಪ? ಮಾವ ಪೋಸ್ಟ್ ಆಫೀಸಲ್ಲಿ ಏನೋ ಕೆಲಸ ಇದೆ ಅಂತ ಹೋದ್ರು. ಬಾನು ಸ್ಕೂಲು. ಶಾಂತಮ್ಮ? ಶಾಂತಮ್ಮ ಇಲ್ಲೇ ಎಲ್ಲೋ ಹಿತ್ಲಿಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ಯಾಕ್ರಿ ಎಲ್ರ ಬಗ್ಗೆನೂ ಕೇಳ್ತಾ ಇದ್ದೀರಾ? ಏನಾದ್ರೂ ಮಾತಾಡ್ಬೇಕಿತ್ತಾ? ಎಲ್ರೂ ಅಲ್ಲ, ನಿನ್ ಒಬ್ಬಳ ಹತ್ರ ಮಾತಾಡ್ಬೇಕಾಯ್ತು. ಅದರಲ್ಲೂ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಬಾ. ಅಯ್ಯೋ ಹೋಗ್ರಿ, ನೀವು ಹಂಗೆಲ್ಲ ಕರಿಬೇಡಿ, ನಾಚಿಕೆ ಆಗುತ್ತೆ. ಜಾಸ್ತಿ ತುಲಿಬೇಡ, ಮಾತಾಡ್ಬೇಕು. ಏನ್ ಹೇಳ್ರಿ? ನಾಟಕ ಆಡ್ಬೇಡ ನೀನು. ನೀನ್ ಆಟ ಎಲ್ಲ ನನಗೆ ಗೊತ್ತಿದೆ. ನನ್ ಪಿಂಕಿಗೆ ಪೊರ್ಕೆ ಹೊಡೆದವಳು ನೀ ತಾನೆ. ಇವತ್ ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನ ಸುಮ್ಮನೆ ಬಿಡಲ್ಲ. ತುಳ್ದಾಕ್ತಿ ಕಡೆ. ನನ್ನ ಮಗನೇ, ಏನ್ ಕೈ ಎತ್ತುತ್ತಾ ಇದ್ಯಾ? ಈ ಮೈ ಕೈ ಮುಟ್ಟದಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನ್ ಮೊದ್ಲೇ ತಿಕ್ಲಿ, ತಾಳಿ ಕಟ್ಟಿದ ಗಂಡ ಅಂತಾನು ನೋಡಲ್ಲ. ಆಮೇಲೆ ಹುಷಾರ್. ಏನ್ ಧಮ್ಕಿ ಆಗ್ತಿದ್ಯಾ? ಏನು ಗೊತ್ತಿಲ್ದೇ ಇರೋಳು ಸುಮ್ನೆ ತಿನ್ಕೊಂಡು ಉಣ್ಕೊಂಡು ದಸರಾ ಆನೆ ತರ ಓಡಾಡ್ಕೊಂಡು ಇಡ್ತೀಯ ಅನ್ಕೊಂಡ್ರೆ ನನ್ನ ವಿಷಯಕ್ಕೆ ತಲೆ ಹಾಕ್ತೀಯಾ? ಏನೇ ಮಾಡಿದ್ಲು ಪಿಂಕಿ ನಿಂಗೆ? ಏನೇ ಮಾಡಿದ್ಲು ನಿನಗೆ? ಪಾಪ ಅವಳಿಗೆ ಪೊರ್ಕೆ ಹೊಡೆದು ಬರೇ ಬಂದು ನೀಲ್ಗಟ್ಟೋ ತರ ಮಾಡಿದ್ಯಲ್ಲ. ನಿಂದು ಒಂದ್ ಜನ್ಮನ, ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಮೇಲೆ ಕೈ ಮಾಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಾನ್ ಹೆಣ್ಣಾಗಿದ್ದಕ್ಕೆ ಬರೀ ಅವಳಗ್ ಪೊರ್ಕೆಲ್ ಹೊಡೆದು ಬಿಟ್ಟಿದ್ದೀನಿ. ಇದೇ ವಿಷಯ ನಮ್ಮ ಮಾವಂಗೋ ಅಣ್ಣಂಗೋ ಗೊತ್ತಾಗಿದ್ರೆ ಬರೀ ಅವಳಿಗಲ್ಲ, ನಿನ್ಗೂ ಸೇರ್ ಸೊಡ್ದಾಕಿರೋರು. ಏನ್ ಎದುರಿಸ್ತಾ ಇದೀಯಾ? ಯಾವನ್ನು ಏನು ಮಾಡ್ಕೊಳಕ್ಕಾಗಲ್ಲ. ಹೌದು ಕಣೆ, ನಾನು ಪಿಂಕಿನೇ ಪ್ರೀತಿಸ್ತಾ ಇರೋದು. ನಾನು ಪಿಂಕಿನ ಪ್ರೀತಿ ಮಾಡ್ತಿರೋ ವಿಷಯ ನೀನು ಗೊತ್ತಾಗೈತೆ ಅಂತ ನನಗೂ ಇವಾಗ್ಲೇ ಗೊತ್ತಾಯ್ತಿರೋದು. ಓ, ಅದಕ್ಕೇನ ತಾವು ನಾನು ಎಲ್ಲೇ ಹೋದ್ರು ನಾನು ಹಿಂದಿಂದೇನೆ ಬಂದು ನಾನು ಎಲ್ಲೂ ಹೋಗದೆ ಇರೋ ತರ ತಡಿತಾ ಇದ್ದಿದ್ದು? ಅಷ್ಟೇ ಆಗಿದ್ರೆ ನಮ್ಮ ತಾಯಿ ಸತ್ಯಾಗ್ಲೂ ನಾನು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಆದ್ರೆ ನಾನು ಪ್ರೀತಿಸೋ ಹುಡುಗಿ ಮೇಲೆ ಕೈ ಮಾಡಿದ್ಯಲ್ಲ, ಅದು ನನ್ನ ಕೈ ತಡ್ಕೊಳಕಾಯ್ತಿಲ್ಲ. ಈಗ ಹೇಳ್ತೀನಿ ಕಣೆ, ನೀನ್ ಕೈಲಿ ಅದ್ ಏನ್ ಮಾಡ್ಕೊಳಕ್ಕಾಗತ್ತೆ ಮಾಡ್ಕೋ. ನಾನು ಪಿಂಕಿನೇ ಪ್ರೀತಿಸೋದು, ನಾನು ಯಾವ್ದೇ ಕಾರಣಕೊಳ್ಳ ಬಿಡಲ್ಲ ಕಣೆ. ಮಾಡ್ಕೊಳ್ಳಿ, ಅದೇನ್ ಮಾಡ್ಕತ್ಯ. ಓ, ತಪ್ಪು ಮಾಡೋದೆಲ್ಲ ಮಾಡಿ ಸಿಕ್ಕಾಕೊಂಡ್ರು ಇಷ್ಟು ಅಹಂಕಾರದಲ್ಲಿ ಮಾತಾಡ್ತಾ ಇದ್ಯಾ? ಇದನ್ನೇ ದುರಹಂಕಾರ ಅನ್ನೋದು. ಏನೇನೇನೇನಿದೆ ದುರಹಂಕಾರ? ನಂದು ದುರಹಂಕಾರನ? ಲೇ, ನನಗ್ ನೀನ್ ಮುಸುಡಿ ಕಂಡ್ರೆ ಆಗ್ತಿರ್ಲಿಲ್ಲ ಮುಂಚೆ. ನಾನು ಅಷ್ಟೆಲ್ಲ ಗೊತ್ತಿದ್ರು ಬೇತಾಳಂತರ ಬಂದ್ ಗಂಟು ಬಿದ್ದಿದ್ಯಲ್ಲ, ಇದನ್ನ ಅಹಂಕಾರ ಅನ್ನೋದು, ನಂದನ್ನಲ್ಲ. ಅಲ್ಲ, ನಂಗೊಂದು ಅರ್ಥ ಆಯ್ತಿಲ್ಲ. ಪ್ರಪಂಚದಲ್ಲಿ ಬೇರೆ ಯಾರಿಗೂ ತಂಗಿರಿಲ್ಲ, ಬಾನು ನನಗ್ ತಂಗಿನೇ ಅಲ್ಲ ಅಲ್ವಾ? ಶಿವಣ್ಣನ್ ಮಾತ್ರ ಪ್ರೀತಿ, ಬೇರೆ ಯಾರ್ದು ಪ್ರೀತಿನೇ ಅಲ್ವಾ? ಪ್ರೀತಿಸ್ತಿದ್ದೆ ಪಿಂಕಿನ, ಆ ಪ್ರೀತಿನೇ ಕಿತ್ಕೊಂಡ್ರಲ್ಲ ನೀವು.
ಪಾಪ ಅವಳಿಗೆ ಎಷ್ಟು ನೋವಾಗಿರ್ಬೇಡ. ಹಾ ಹೇಳು, ಇವಾಗ ಅವಳಿಗೆ ಎಲ್ಲೈತೆ ನ್ಯಾಯ? ಅದನ್ನ ಬಿಟ್ಟು ನೀನು ಎಲ್ಲಿಂದನೋ ಬಂದ್ಬಿಟ್ಟು ಇವಾಗ ಸೀನಾ ನನ್ನೋನು ಅಂದ್ರೆ, ನಾನು ಆ ಪ್ರೀತಿನ ಬಿಟ್ಬಿಟ್ಟು ನೀನ್ ಹಿಂದೆ ಬಂದ್ರೆ ನನ್ನ ಮನ್ಸಾಕ್ಸಿಗೆ ನಾನೇ ಎಕಡ ತಗೊಂಡು ಪಟ ಪಟ ಅಂತ ಹೊಡ್ಕೊಂಡಂಗೆ ತಲೆಯಲ್ಲಿ ಹಿಡ್ಕೋ ಅದನ್ನ. ನನ್ನ ಇಡೀ ಜೀವನದಲ್ಲೇ ನಾನು ಏನ್ ಆಗ್ಬೇಕು ಅನ್ಕೊಂಡಿದ್ನೋ ಅದು ಯಾವ್ದು ನಂಗೆ ಸಿಗ್ಲಿಲ್ಲ. ಯಾಕಂದ್ರೆ ನಮ್ಮಪ್ಪ ನನಗೆ ಯಾವ್ದಕ್ಕೂ ಸಪೋರ್ಟೇ ಮಾಡ್ಲಿಲ್ಲ. ಇವಾಗ ಜಿಮ್ ಹಾಕೊಡ್ತಾವನೆ. ಅದು ಏನ್ ನಾನು ಹೇಳಿದಿಕ್ಕ? ಅದು ತಾವು ಮಾರಿಗಿಡಿ ಕ್ವೀನ್ ಇದಿರಲ್ಲ, ತಾವು ಹೋಗಿ ಹೇಳಿದಕ್ಕೆ ಹಾಕೊಡ್ತಾವನೆ. ಅಲ್ಲ, ನನಗೊಂದು ಅರ್ಥ ಆಯ್ತಿಲ್ಲ. ಇಲ್ಲಿ ನಾನು ಏನು ಯಾವಳೋ ಬಂದು ನನ್ನ ಜೀವನನ ಸರಿ ಮಾಡಬೇಕು ಅಂದ್ರೆ ನನ್ನ ಜೀವನಕ್ಕೆ ಏನೈತೆ ಬೆಲೆ? ನಾನು ಇದ್ರೆ ಎಷ್ಟು, ಸತ್ರೆ ಎಷ್ಟು? ನಾನು ಪ್ರೀತಿಸೋ ಹುಡುಗಿನ ಬಿಟ್ಟು ನಮ್ಮಪ್ಪ ಹೇಳ್ದ ಅಂತ ನಿನಗೆ ಗಂಟು ಬಿದ್ದೆ. ನೀನ್ ಹೇಳ್ತೀಯ ಅಂತ ನಮ್ಮಪ್ಪ ನನಗೆ ಮರ್ಯಾದೆ ಕೊಡೋದಂತೆ. ನೀನ್ ಹೇಳ್ದೆ ಅನ್ಬಿಟ್ಟು ನಮ್ಮಪ್ಪ ನನಗೆ ಜಿಮ್ ಹಾಕೊಡೋದಂತೆ. ಯಾಕೆ? ಇದೇ ವಿಷಯನ ನಾನು ಹೋಗಿ ಹೇಳಿದ್ರೆ ಅವ್ನು ಕಿವಿಗೆ ಬೀಳಲ್ವಾ ಅಥವಾ ಪಾಂಡ್ಲಿ ತಲೆಗೆ ಅರ್ಥ ಆಗಲ್ವಾ? ಮೊದಲು ಅಪ್ಪ ಆದವರು ಅವ್ರ ಮಕ್ಳನ್ನ ನಂಬಬೇಕು, ಸಪೋರ್ಟ್ ಮಾಡಬೇಕು. ಏನು ಮಾಡಿದೆ ನಿನ್ ಕೈಲಿ ಏನು ಆಗಲ್ಲ, ನಿನ್ ಕೈಲಿ ಏನು ಕೀಸಕ್ಕಾಗಲ್ಲ, ನೀನ್ ದಡ್ಡ ಪೆದ್ದ ಅಂದ್ರೆ ಯಾವ ಮಕ್ಳು ತಾನೆ ಏನ್ ಪ್ರೂವ್ ಮಾಡ್ಕೊಳಕಾಯ್ತದೆ? ನೋಡೆ, ಎಲ್ಲ ಸತ್ಯನೂ ನಿನಗೆ ಗೊತ್ತಾಗೈತೆ. ಇದ್ರ ಮೇಲೆ ಮುಚ್ಚಿಡಕ್ ನಂತವ್ ಏನೂ ಇಲ್ಲ. ನೀನ್ ಏನೇ ತಿಪ್ಪುರ್ಲಾಗ ಹಾಕಿದ್ರು ಸರಿ, ನಾನು ಆತರ ಪ್ರೀತಿ ಬಿಡಕ್ಕಿಲ್ಲ. ನಂದು ಅಂತ ಒಂದು ಆಸೆ ಜೀವಂತವಾಗೈತೆ ಅಂದ್ರೆ ಅದು ಪಿಂಕಿ. ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಕೊನೆ ಪಕ್ಷ ಅವಳನ್ನಾದ್ರೂ ನಾನು ಇಷ್ಟಪಟ್ಟಾಗ ಮದುವೆ ಆಯ್ತೀನಿ. ನೀನೇನಾದ್ರೂ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸಕ್ ಬಂದು ಮಾಡ್ಕೋ, ನಾನು ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ಒಂದು ಮಾತ್ರ ಕೆಪ್ತಿ ಮಾಡಿಕೋ, ಸೀನಾ ಅನ್ನೋ ದೇಹ ಮಾತ್ರ ನಿನ್ ಕಣ್ಣು ಮುಂದೆ ಓಡಾಡ್ತಿರ್ತದೆ ಹೊರತು ಸೀನನ ಮನಸ್ಸಲ್ಲಿ ನಿನಗೆ ಕಿಂಚಿತ್ತು ಜಾಗ ಇಲ್ಲ. ತಲೆಲಿಡ್ಕೋ. ಅಯ್ಯೋ, ಛತ್ರಿ ದಣಿ, ರಾಣಿ ಎಲ್ಲಿರ್ಬೇಕು? ಅಂತರ್ಪಟದಲ್ಲಿ ಅಂತರ್ಪಟ ಅಲ್ಲ ಕಣೋದು, ಅಂತಃಪುರ. ಅರ್ಥ ಆಯ್ತು ದಣಿ. ನಿಮ್ಮ ಆಸ್ಥಾನದ ಅಂತಃಪುರದಲ್ಲಿ ಇರಬೇಕಾದ್ರೆ ಅಂತರ್ಪಟಕ್ಕಿಂತ ತಕ್ವ, ಗಾಳಿಪಟಕ್ಕಿಂತ ಯಾಕ್ವ ಹಂಗಿರ್ಬೇಕಲ್ವ್ರ? ಈಗ ಅಂತಃಪುರದ ನಮ್ಮ ಚಿಕ್ಕ ರಾಣಿಯವರನ್ನು ಕರೆದುಕೊಂಡು ಬಾ, ಅವರ ಜೊತೆ ನಾವು ಮಾತನಾಡುವುದಿದೆ. ಆಗ್ಲಿ ದಣಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ